ನನ್ನ ಹೆಸರು ಸುಪ್ರೀತ್, ಹಾಸನ ಜಿಲ್ಲೆ ಒಳಾನ್ಸಿಪುರ ಬ್ರಾಂಚ್ ಪ್ರಿಯ ಸ್ಕೂಲ್ ಶಾಲೆಯ ಸಂಸ್ಥಾಪಕ. ಆ್ಯಕ್ಚುಲಿ ನಾವು ಪ್ರೀ ಸ್ಕೂಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಜರ್ನಿ ಸ್ಟಾರ್ಟ್ ಆದಾಗ ಗೂಗಲಲ್ಲಿ ಮತ್ತು ನಾನು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಸರ್ಚ್ ಮಾಡೋಂಥ ಟೈಮಲ್ಲಿ ಬೇಸಿಕಲಿ ಎಲ್ಲ ನಾರ್ತ್ ಇಂಡಿಯನ್ಸ್ ಬ್ರಾಂಚ್ಗಳೇ ಬರ್ತಾಯಿತ್ತು. ಲೈಕ್ ನಾವು ನಮ್ಮ ಕನ್ನಡ ನಾಡು ನುಡಿಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ವೈವಿಧ್ಯತೆಗೆ ಯಾವುದು ಸೂಟ್ ಆಗುತ್ತೆ ಅಂತ ನಾನು ಕನ್ಫ್ಯೂಷನಲ್ಲಿ 1 ಮಂತ್ ವೇಸ್ಟ್ ಮಾಡಿದೆ. ದೆನ್ ಆಮೇಲೆ ನನಗೆ ರಿಯಲೈಸ್ ಆಯಿತು, ನನಗೆ ಸಿಕ್ಕಿದ್ದು ಕರ್ನಾಟಕ ಬ್ರ್ಯಾಂಡ್ ಬೇಕು ಅಂತ ಸರ್ಚ್ ಮಾಡಿದಾಗ ನನಗೆ ಗೆಸ್ಟ್ ಇನ್ಸ್ಪಿರೇಷನ್ ಆಗಿದ್ದು ಪುನೀತ್ ರಾಜ್ಕುಮಾರ್ ಅವರು ಒಂದು AV ನೋಡ್ತಾ ಇದ್ದೆ, ವಿಡಿಯೋದಲ್ಲಿ ಹೇಳ್ತಾಯಿದ್ರು, ನಾವು ಚೆನ್ನಾಗಿರಬೇಕು, ನಮ್ಮ ಸುತ್ತಮುತ್ತ ಇರೋರು ಚೆನ್ನಾಗಿರಬೇಕು, ಫಸ್ಟು ನಮ್ಮ ಸುತ್ತಮುತ್ತ ಇರೋರನ್ನ ನಾವು ಬೆಳೆಸಬೇಕು ಅಂತ ಏನು ಥಾಟ್ಸ್ ಹೇಳಿದ್ರು. ಆ ಥಾಟಲ್ಲಿ ನಾನು ಹೋಗಿ ಜಸ್ಟ್ ಅದು ಕೇಳಿದ ತಕ್ಷಣ ನಾನು ಗೂಗಲ್ ಸರ್ಚ್ ಮಾಡಿದೆ, ವಿಚ್ ಒನ್ ಈಸ್ ದ ಬೆಸ್ಟ್ ಬ್ರ್ಯಾಂಚ್ ಇನ್ ಕರ್ನಾಟಕ ಅಂತ. ದೆನ್ ಕರ್ನಾಟಕ ಬ್ರ್ಯಾಂಡೇ ಬೇಕಿತ್ತು ಅಂತ ಹುಡುಕಿದಾಗ ನನಗೆ ರಿಯೋ ಕಾಣಿಸ್ತು. ರಿಯೋ ಸಿಕ್ಕಿದಾಗ ನಾನು ಕಮ್ಯುನಿಕೇಟ್ ಮಾಡಿದೆ. ಫಸ್ಟ್ ನಾನು ಮಿಥುನ್ ಸರ್ ಹತ್ರ ಕಮ್ಯುನಿಕೇಟ್ ಮಾಡಿ ಮಾತಾಡಿದ್ಮೇಲೆ ರೂಪಾ ಮ್ಯಾಮ್ ಎಲ್ಲ ಅದು ಸ್ಕೂಲ್ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಎಲ್ಲ ಮಾಡಿದ್ರು. ದೆನ್ ಕಮ್ಯುನಿಕೇಷನ್ ಚೆನ್ನಾಗಿ ನಡೀತು, ನನಗೂ ವೆಲ್ ಅನ್ನಿಸ್ತು. ಅವ್ರ ಬ್ರಾಂಚ್ನ ವಿಸಿಟ್ ಮಾಡಿದ್ಮೇಲೆ ದೆನ್ ನನಗೆ ತುಂಬ ಹೋಪ್ಫುಲಿ ಐ ಗಾಟ್ ಬೆಸ್ಟ್ ಕಾನ್ಫಿಡೆನ್ಸ್. ಅದಾದಮೇಲೆ ನಾನು ಸ್ಕೂಲ್ನ ಡೈಲಿ ಪ್ರಿಪ್ರೇಷನ್ಸ್ ಮಾಡ್ತಿದ್ದೆ. ಈಚ್ ಆ್ಯಂಡ್ ಎವ್ರಿ ಡೇ ನನಗೆ ಕಾಲ್ ಮಾಡ್ತಾಯಿದ್ರು, ಹೇಗೆ ನಡೀತಾ ಇದೆ ನಿಮ್ಮ ಸ್ಕೂಲು, ಯಾವ ರೀತಿ ಮಾಡ್ತಾಯಿದ್ದೀರಾ, ಈ ಥರ ಮಾಡಿ ಪಾಸಿಟಿವ್ ನೆಗೆಟಿವ್ಸ್ ಮೆರಿಟ್ಸ್ ಡಿಮೆರಿಟ್ಸ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಿಥುನ್ ಸರ್ ಮತ್ತು ರೂಪಾ ಮ್ಯಾಮ್ ಹೇಳ್ತಾಯಿದ್ರು. ದೆನ್ ಹಾಗೆ ನಾವು ಇದೇ ಫಸ್ಟ್ ಇಯರ್ 2024 ಇಯರ್ ಸ್ಟಾರ್ಟ್ ಮಾಡಿದ್ವಿ. 2024ಅಲ್ಲಿ ನಾವು 96 ಅಡ್ಮಿಷನ್ಸ್ನ ಮಾಡಿದ್ವಿ. ನಾವು ಒಳಾನ್ಸಿಪುರ ಬ್ರಾಂಚಲ್ಲಿ ಸೆಮಿ ಅರ್ಬನ್ ಏರಿಯಾ 96 ಅಡ್ಮಿಷನ್ಸ್ ಇದೆ. ಇದು ಎಸ್ಟರ್ಡೇ ಒಂದು ಅಡ್ಮಿಷನ್ ಆಯಿತು. ಟೋಟಲ್ ನಾವು ಇನ್ನು ಮುಂದೆ ಹೋಗ್ತಾ ಇದ್ವಿ, ನೋಡೋಣ ಮುಂದೆ ಇನ್ನೆಷ್ಟು ಸೆಂಚುರಿ ದಾಟುತ್ತಾ ಅಂತ ನೋಡ್ತಾ ಇದ್ವಿ. ಲೈಕ್ ನಮ್ಮ ಶಾಲೆಯ ಸಂಸ್ಥೆಯಲ್ಲಿ ಸಹ ನಾವು ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾಯಿದ್ವಿ. ಫ್ರೀಯಾಗಿ ಐ ಕ್ಯಾಂಪ್ನ ಮಾಡಿದ್ವಿ. 366 ಜನ ಭಾಗವಹಿಸಿದ್ರು. 60 ಜನಕ್ಕೆ ಉಚಿತವಾಗಿ ಕಣ್ಣಿನ ಆಪ್ರೇಷನ್ನ ಮಾಡಿಸ್ಕೊಟ್ವಿ ವಿತ್ LOS ಲೆನ್ಸ್ಗಳನ್ನ ಅಳವಡಿಸಿ. ಹಾಗಾಗಿ ಶಿಕ್ಷಣ ಅನ್ನೋದು ಬರೀ ದುಡ್ಡು ಮಾಡಬೇಕು ಅನ್ನೋದಕ್ಕಿಂತ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಬೇಕು, ಇಟ್ ಈಸ್ ಎ ಬೆಸ್ಟ್ ಸರ್ವಿಸ್ ಅಂತ ಹೇಳ್ತಾರೆ. ದೇರ್ಫೋರ್ ಹಾಗಾಗಿ ನಾವೇನು ಮಾಡ್ತಾಯಿದ್ವಿ, ಸರ್ವಿಸ್ ಜೊತೆಗೆ ನಮ್ಮ ಒಂದು ಉನ್ನತವಾದ ಗುಣಮಟ್ಟದ ಶಿಕ್ಷಣನ ಕಲ್ಪಿಸಬೇಕು ಅನ್ನೋ ಉದ್ದೇಶದಿಂದ ರಿಯೋನ ತೊಗೊಂಡ್ವಿ. ರಿಯೋ ಹಾಗೆ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಸಾಕಷ್ಟು ಸಹಾಯ ಮತ್ತು ಸಹಕಾರಗಳನ್ನ ಮಾಡ್ತಾ ಹೋಗ್ತಾ ಇದೆ. ಹಾಗಾಗಿ ನನಗೆ ಐ ಆಮ್ ಸೋ ಹ್ಯಾಪಿ. ನಾನು ಒಳಾನ್ಸಿಪುರದಲ್ಲಿ ನಾನು ಪ್ರೌಡ್ಫುಲಿ ಹೇಳ್ಕೊತೀನಿ, ನಾವು ಸ್ಟಾರ್ಟ್ ಮಾಡಿ 2024 ಸ್ಟಾರ್ಟ್ ಮಾಡಿ ನಾವು 96 ಅಡ್ಮಿಷನ್ನ ತೊಗೊಂಡಿದ್ದೀವಿ. ನವ್ ಡೇಸ್ ತುಂಬ ವರ್ಷಗಳಿಂದ ಶಾಲೆಗಳೆಲ್ಲ ನಡೀತಾ ಇದೆ ಒಳಾನ್ಸಿಪುರದಲ್ಲಿ, ತುಂಬ ವರ್ಷ ಹಳೆ ಸ್ಕೂಲ್ಗಳೆಲ್ಲ ನಡೀತಾ ಇದೆ. ಆ ಸ್ಕೂಲ್ಗಳಿಗಿಂತ ಒಳಾನ್ಸಿಪುರದಲ್ಲಿ ಒಂದು ಒಳ್ಳೆ ಎಲ್ಲರ ಮೆಚ್ಚುಗೆ ಪಾತ್ರ ಆಗಿದೆ ರಿಯೋ ಶಾಲೆ. ಹಾಗಾಗಿ ರಿಯೋ ಶಾಲೆ ಮೆಚ್ಚುಗೆ ಪಾತ್ರ ಆದಂಥ ನಮ್ಮ ಶಾಲೆಯ ಶಿಕ್ಷಕಿಯರು ರೂಹಿ ಮ್ಯಾಮ್, ಸಲ್ಮಾ ಮ್ಯಾಮ್, ಮತ್ತು ಶಾಂಭವಿ ಮೇಡಮ್ ಆಗಿರ್ಬೋದು, ನಮ್ಮ ಸಿಮ್ರಾನ್ ಮ್ಯಾಮ್ ಆಗಿರ್ಬೋದು, ದೆನ್ ನಮ್ಮ ರಂಜಿತಾ ಮ್ಯಾಮ್ ಆಗಿರ್ಬೋದು, ಸೌಮ್ಯ ಮ್ಯಾಮ್ ಆಗಿರ್ಬೋದು, ಮತ್ತು ನಮ್ಮ ಆಂಟಿಗಳಾದಂಥ ನಮಗೆ ಶೋಭಾ ಆಂಟಿ ಮತ್ತು ಕೌಸಲ್ಯ ಆಂಟಿ ಸಾಕಷ್ಟು ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ನಮ್ಮ ಪೇರೆಂಟ್ಸ್ಗಳು, ಟು ಬಿ ಆನೆಸ್ಟ್ ಹೇಳಬೇಕು, ನಮ್ಮ ಪೇರೆಂಟ್ಗಳು ಎಷ್ಟು ಗೌರವಯುತವಾಗಿ ನಡ್ಕೊತಾರೆ ನಮ್ಮ ಒಟ್ಟಿಗೆ ಅಂದರೆ, ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗ್ತಾ ಹೋಗ್ತಾರೆ. ನಮ್ಮ ಮನೆಯ ಕೆಲಸ ಅಂತ ನಮ್ಮ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗಿ ಅವ್ರ ಮನೆ ಕೆಲಸ ಥರ ನಮ್ಮ ಜೊತೆ ಪ್ರತಿ ಹೆಜ್ಜೆಗೂ ಜೊತೆಯಾಗಿ ನಿಲ್ತಾರೆ. ಹಾಗಾಗಿ ನಾನು ಲಕ್ಕಿ ಫೆಲೋ ಅಂದ್ಕೋತೀನಿ, ಅಂಥ ಬ್ರೈಟ್ ಸ್ಟೂಡೆಂಟ್ಸ್ಗಳ ಜೊತೆಗೆ ಅಂಥ ಪೇರೆಂಟ್ಸ್ಗಳನ್ನ ಪಡೆದಿರೋದು. ಹಾಗಾಗಿ ನನಗೆ ಹೋಪ್ಫುಲಿ ಐ ಆಮ್ ಗೋಯಿಂಗ್ ಸ್ಮೂತ್ಲಿ ವೇ. ನನಗೇನು ಸ್ಟ್ರೆಸ್ ಅನ್ನಿಸ್ತಾ ಇಲ್ಲ, ಏನು ರಿಲ್ಯಾಕ್ಸೇಷನ್ಸ್ ಆಗಿ ನಾನು ಜರ್ನಿನ ಎಂಜಾಯ್ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನನಗೆ ರಿಯೋ ಮೇಲೆ ಸಾಕಷ್ಟು ಪ್ರೀತಿ ಇದೆ, ಗೌರವ ಇದೆ. ಅವ್ರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರಿಯೋ.